ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತೋದನ್ನು ಮರಿಬೇಡಿ. ಹಾಗೆ ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ಮೊದಲಾಗಿ ನಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ನಾನು ಒಂದು ಹೊಸ ರೀತಿಯಲ್ಲಿ ಕ್ರೋಶೆ ಡಿಸೈನ್ನ ತೋರಿಸ್ತಿದ್ದೀನಿ. ಒಂದು 2 ಸ್ಟೆಪ್ನಲ್ಲೇ ಮಾಡ್ಬೋದು. ತುಂಬ ಗ್ರ್ಯಾಂಡಾಗಿರುವಂತಹ ಡಿಸೈನು. ಇದಕ್ಕೆ 6 ಎಳೆ ದಾರನ ತೊಗೊಂಡಿದ್ದೀನಿ. ತುದಿಯಲ್ಲಿ ಒಂದು ಲಾಕ್ನ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಸ್ ಯೂಶ್ವಲ್ 11 mm ನೀಡಲ್ನ ತೊಗೊಂಡಿರೋದು ಇವತ್ತು ಕೂಡ. ನೋಡಿ, ಫಸ್ಟ್ ಲಾಕ್ ನೀವು ಎಲ್ಲಿ ಮಾಡ್ಕೊಂಡಿರ್ತೀರೋ ಅದೇ ಪಾಯಿಂಟಿಗೆ ಸೆಕೆಂಡ್ ಲಾಕ್ನೂ ಕೂಡ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿ. ಆನಂತರ ನೋಡಿ, ಹೀಗೆ ಲಾಕ್ ಆದಮೇಲೆ ನಾನು ಒಂದು 2 ಚೈನ್ನ ಹಾಕ್ಕೊತಿದ್ದೀನಿ. ಈ ರೀತಿ 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಫಸ್ಟ್ ಲಾಕ್ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲಿ ಹತ್ತತ್ರಕ್ಕೆ ನಾವು ಡಬಲ್ ಕ್ರೋಶನ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಡಬಲ್ ಕ್ರೋಶನ ಮಾಡ್ಕೊತ ಹೋಗಬೇಕಾಗತ್ತೆ. ಒಂದು 5 ಟೈಮ್ಸ್ ಇದೇ ಥರ ಚೈನ್ನ ಹಾಕ್ಕೊತ ಬನ್ನಿ. ಡಬಲ್ ಕ್ರೋಶ ನೋಡಿ, ಒಂದು ಸರಿ ಸೂಜಿ ಮೇಲೆ ದಾರ ತೊಗೊಂಡ್ರೆ ಈಸಿಯಾಗಿ ಡಬಲ್ ಕ್ರೋಶನ ಮಾಡ್ಕೊತ ಹೋಗ್ಬೋದು. ಈ ಡಿಸೈನ್ ತುಂಬಾ ಈಸಿಯಾಗಿದೆ. ಏನಂದರೆ ವಿಡಿಯೋ ಫಾಸ್ಟ್ ಅಂತ ಅನ್ಸಿದ್ರೆ ತಟ್ಟಿನಲ್ಲಿ ಹೋಗಿ ಸ್ಲೋ ಆಗಿ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಒಂದು 5 ಚೈನ್ನ ಹಾಕ್ಕೊಬೇಕಾಗತ್ತೆ. ಆದಷ್ಟು ಹತ್ತತ್ರನೇ ಹಾಕ್ಕೊಳ್ಳಿ. ದೂರ ಹಾಕ್ಕೊಂಡ್ರೆ ಡಿಸೈನ್ ಅಷ್ಟು ನೀಟಾಗಿ ಬರೋದಿಲ್ಲ. ಆದಷ್ಟು ಹತ್ತಿರಕ್ಕೆ ಒಂದು 5 ಚೈನ್ನ ಹಾಕ್ಕೊಂಬಿಡಿ. ನೋಡಿ, ಈ ರೀತಿ ಚೈನ್ನ ಹಾಕ್ಕೊಂಡಿದ್ದೀನಿ. ಈ ಚೈನ್ ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ ನಾರ್ಮಲಾಗಿ ಒಂದು 2 ಚೈನ್ನ ಹಾಕ್ಕೊತಿದ್ದೀನಿ. ಈ ಡಬಲ್ ಕ್ರೋಶ್ ಆಗಿದೆ ಅಲ್ವಾ, ಆನಂತರ 2 ಚೈನ್ನ ಹಾಕಿ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಸ್ವಲ್ಪ ಗ್ಯಾಪ್ನ ಬಿಡಿ. ಒಂದು 2 ಚೈನ್ ಗ್ಯಾಪ್ ಬಿಡಬೇಕು. ಬಿಟ್ಟು ಆನಂತರ ಮತ್ತೆ ಲಾಕ್ ಮಾಡ್ಕೊಬೇಕು ನೀವು ಡಬಲ್ ಕ್ರೋಶನ್ನು. ನೋಡಿ, ಇವತ್ತು ಡಬಲ್ ಕ್ರೋಶ ಹೀಗೆ ಕ್ರಿಯೇಟ್ ಮಾಡ್ಕೊತ ಹೋಗೋದು. ಮಧ್ಯೆ ಮಾತ್ರ 2 ಚೈನ್ ಹಾಕಿ ನಾನು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡಿದ್ದೀನಿ. ಆನಂತರ ಮತ್ತೆ ಒಂದು 5 ಚೈನ್ನ ಹತ್ತಿರ ಮಾಡಿ ಹಾಕ್ಕೊಬೇಕಾಗತ್ತೆ. ಡಬಲ್ ಕ್ರೋಶ ಹಾಕೋಕ್ಕೆ ಬರೋರಿಗೆ ಈ ಡಿಸೈನ್ ತುಂಬ ಈಸಿಯಾಗಿದೆ. ನೋಡಿ, ಈ ರೀತಿ ಓಕೆನಾ. ಆದಷ್ಟು ಹತ್ತಿರಕ್ಕೆ ಹಾಕ್ಕೊತ ಬನ್ನಿ, ಆವಾಗ ಫಿನಿಶಿಂಗಲ್ಲಿ ನೀಟಾಗಿ ಕಾಣುತ್ತೆ. ನೋಡಿ, ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೀವು. ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು ಸ್ವಲ್ಪ ಟೈಮ್ ಹಾಕಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಳ್ಳಿ ನೀವು. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಎಂಡಿಂಗ್ನಲ್ಲಿ ಬಂದುಬಿಟ್ಟು ಒಂದು 2 ಚೈನ್ನ ಹಾಕ್ಕೊಬೇಕು. ಆ ನಂತರ ಎಕ್ಸ್ಟ್ರಾ ಇರೋಂತಹ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳಿ. ಎಷ್ಟು ಲಾಂಗ್ ಬೇಕನ್ನೋದು ಚೆಕ್ ಮಾಡಿ ಕಟ್ ಮಾಡ್ಕೋಬೇಕು. ಆನಂತರ ಹಿಂಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಪ್ಲೈ ಮಾಡ್ಕೊಳ್ಬೇಕು. ಇದು ಫಸ್ಟ್ ಸ್ಟೆಪ್ಪು. ಈ ಡಿಸೈನಿಗೆ ಈ ರೀತಿ ಫಸ್ಟ್ ಸ್ಟೆಪ್ನ ನೀಟಾಗಿ ಮಾಡಿಟ್ಕೊಳ್ಳಿ. ಇಷ್ಟು ಆದಮೇಲೆ ನಾನು ಇದಕ್ಕೆ ಮತ್ತೊಂದು ಕಲರ್ ಥ್ರೆಡ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ತುದಿಲಿ ಒಂದು ಲಾಕ್ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ. ಆನಂತರ ಫಸ್ಟ್ ನಾವು ಗ್ರೀನ್ ಥ್ರೆಡಲ್ಲಿ ಲಾಕ್ ಮಾಡಿರ್ತೀವಲ್ಲ ಅದೇ ಪಾಯಿಂಟಿಗೆ ಬಂದುಬಿಟ್ಟು ಈ ಥ್ರೆಡ್ನೂ ಕೂಡ ಅಲ್ಲಿ ಆ್ಯಡ್ ಮಾಡ್ಕೊಬೇಕು. ಇದನ್ನು ಆ್ಯಡ್ ಮಾಡಬೇಕಾದ್ರೂ ಕೂಡ ಅಷ್ಟೇ ನಾವು 2 ಸರಿ ಸೇಮ್ ಪಾಯಿಂಟ್ನಲ್ಲಿ ಲಾಕನ್ನು ಮಾಡಿಕೊಂಡೆ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ನೋಡಿ, ಈ ರೀತಿ ಲಾಕ್ನ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು 5 ಕಂಬ ಆಗಿದೆ ಅಲ್ವಾ, ಡಬಲ್ ಕ್ರೋಶ ಕಂಬ 5 ಕಂಬದ ನಂತರ ನಾನು 2 ಚೈನ್ ಹಾಕಿದ್ನಲ್ವ, ಆ ಗ್ಯಾಪ್ನಲ್ಲಿ ಬಂದುಬಿಟ್ಟು ನಾನಿಲ್ಲಿ ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ನೋಡಿ, ಹೀಗೆ ಈ ರೀತಿ ಡಬಲ್ ಕ್ರೋಶ ಆದಮೇಲೆ ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ 2 ಸರಿ. ಈ ರೀತಿ 2 ಸರಿ ಚೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನೊಂದು ಗೋಲ್ಡನ್ ಬೀಡ್ಸ್ನ ತೊಗೊತಿದ್ದೀನಿ. ನೀವು ಸ್ಯಾರಿಗೆ ಬೇರೆ ಕಲರ್ ಜರಿ ಇದ್ದರೆ ನೀವು ಅದಕ್ಕೆ ಮ್ಯಾಚಿಂಗ್ ಇರೋವಂಥದ್ದು ಸಿಲ್ವರ್ ಆಗಲಿ ಕಾಪರ್ ಆಗಲಿ ಬೀಡ್ಸ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಗೋಲ್ಡನ್ ಕಲರ್ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಒಂದು 3 mm ಬೀಡ್ಸ್ ಇದು. ಚಿಕ್ಕ ಚಿಕ್ಕ ಬೀಡ್ಸ್ಗಳನ್ನ ತಗೊಳ್ಳಿ, ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಆ ನಂತರ ನೋಡಿ, ನಾನು 2 ಸರಿ ಸೂಜಿ ಮೇಲೆ ದಾರ ತೊಗೊಂಡು ಈ ಡಬಲ್ ಕ್ರೋಶ ಕಂಬ ಹಾಕಿದ್ನಲ್ಲ ಆ ಗ್ಯಾಪ್ನಲ್ಲಿ ಬಂದುಬಿಟ್ಟು ಇಲ್ಲಿ ತ್ರಿಬಲ್ ಕ್ರೋಶನ ಮಾಡ್ತಿರೋದು. ನೋಡಿ, ಇನ್ನೊಮ್ಮೆ ತೋರಿಸ್ತೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೊಬೇಕು. ಆ ನಂತರ ನೋಡಿ, ಡಬಲ್ ಕ್ರೋಶ ಕಂಬ ಗ್ಯಾಪ್ ಇದೆಯಲ್ಲ ಅದರ ಭಾಗದಿಂದ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೊತ ಬರಬೇಕು. ನೋಡಿ, 2 ದಾರನ ಒಂದೊಂದು ಸರಿ ಅಂತೇಳಿ 3 ಟೈಮ್ಸ್ ಮಾಡಿದ್ರೆ ತ್ರಿಬಲ್ ಕ್ರೋಶ ಆಗುತ್ತೆ. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು.
ಇದಕ್ಕೊಂದು 5 ಟೈಮ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಬೇಕಾದ್ರೆ 6 ಟೈಮ್ ಹಾಕ್ಕೊಂಡ್ರೆ ಟೈಟ್ ಅನಿಸ್ಬೋದು. ನಾನಿಲ್ಲಿ ನಿಮಗೆ ಒಂದು 5 ತ್ರಿಬಲ್ ಕ್ರೋಶನ್ನ ಮಾತ್ರ ಹಾಕಿ ತೋರಿಸ್ತಾ ಇರೋದು ಈ ಡಿಸೈನಿಗೆ. 3 ಟೈಮ್ಸ್ ಆಗಿದೆ. ನೆಕ್ಸ್ಟ್ ಇನ್ನೊಂದು 2 ಟೈಮ್ಸ್ ಹಾಕ್ಕೊಂಡ್ರೆ ಟೋಟಲ್ 5 ಟೈಮ್ಸ್ ಆಗುತ್ತೆ. 6 ಟೈಮ್ಸ್ಗಿಂತ ಹೆಚ್ಚಿಗೆ ಹಾಕೋಕ್ಕೆ ಹೋಗಬಾರ್ದು. 5 ಟೈಮ್ಸ್ ಓಕೆ, 6 ಓಕೆ, ಬಟ್ ಅದಕ್ಕಿಂತ ಹೆಚ್ಚಿಗೆ ನೀವು ಈ ರೀತಿ ಕಂಬನ ತ್ರಿಬಲ್ ಕ್ರೋಶೆ ಕಂಬನ ಹಾಕಬೇಡಿ. ಅದು ಟೈಟ್ ಆಗುತ್ತೆ, ಡಿಸೈನ್ ಕೂಡ ಸುಕ್ಕೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾನು ಕೌಂಟ್ಸ್ನ ಡೀಟೇಲಾಗಿ ಹೇಳ್ತಿರೋದು ನಿಮಗೆ. ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ತಾ ಹೋಗಿ ತ್ರಿಬಲ್ ಕ್ರೋಶೆ ಕಂಬನ. ಎಸ್ ನೋಡಿ, ಇಲ್ಲಿ ನಾನು 5 ಟೈಮ್ಸ್ ಹಾಕಿದ್ದೀನಿ. ಈ 5 ಟೈಮ್ಸ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಬೇಕು. ಆ ನಂತರ ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ಬಂದುಬಿಟ್ಟು ಡಬಲ್ ಕ್ರೋಶನ ಹಾಕ್ಕೊಬೇಕಾಗತ್ತೆ. ನೋಡಿ ಈ ರೀತಿ ಡಬಲ್ ಕ್ರೋಶ ಹಾಕ್ಕೊಬೇಕು. ಡಬಲ್ ಕ್ರೋಶ ಹಾಕ್ಕೊಂಡು ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಳ್ಳಿ. ಆ ನಂತರ 2 ಚೈನ್ ಆದಮೇಲೆ ಮತ್ತೆ ಇಲ್ಲಿ ಬೀಡ್ಸ್ನ ಹಾಕ್ಕೊಳೋದು. ಡಿಸೈನ್ ಪೂರ್ತಿ ಹೀಗೆ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಒಂದು ಸರಿ ಡಬಲ್ ಕ್ರೋಶ ಹಾಕಿ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ತ್ರಿಬಲ್ ಕ್ರೋಶನ ನಾವು 5 ಟೈಮ್ಸ್ ಹಾಕ್ತೀವಿ. ಅದಾದಮೇಲೆ ಮತ್ತೆ ಡಬಲ್ ಕ್ರೋಶದಿಂದ ಇದೇ ರೀತಿ ಪ್ಯಾಟ್ರನ್ನ ಸ್ಟಾರ್ಟ್ ಮಾಡ್ಕೊಬೇಕು. ನಂತರ ಮತ್ತೆ ತ್ರಿಬಲ್ ಕ್ರೋಶ ಕಂಬಗಳನ್ನ ಫಿಲ್ ಮಾಡ್ತಾ ಹೋಗೋದು. ಒಂದು 2 ಟೈಮ್ಸ್ ಮಾಡಾದ್ಮೇಲೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಇದು. ನೋಡಿ ಈ ರೀತಿ ಮತ್ತು ಫಸ್ಟ್ ಹೇಗೆ ಮಾಡಿದ್ವು ಅದೇ ರೀತಿ ತ್ರಿಬಲ್ ಕ್ರೋಶೆ ಕಂಬ ಅಥವಾ 5 ಟೈಮ್ಸ್ ಹಾಕಬೇಕಾಗತ್ತೆ. ಓಕೆನಾ? ಇದೇ ರೀತಿ ನೀವು ಡಿಸೈನ್ ಫುಲ್ಲು ಕಂಟಿನ್ಯೂ ಮಾಡ್ತಾ ಹೋಗಿ. ಎಸ್ ನೋಡಿ, ನಾನು ಇದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಎಂಡಿಂಗ್ನಲ್ಲಿ ಬಂದುಬಿಟ್ಟು ನೋಡಿ, ಎಂಡಿಂಗ್ನಲ್ಲಿ 5 ತ್ರಿಬಲ್ ಕ್ರೋಶ ಆದಮೇಲೆ ಎಂಡಿಂಗ್ನಲ್ಲಿ ನೋಡಿ, ಇಲ್ಲಿ ನಾವು ಡಬಲ್ ಕ್ರೋಶ ಕಂಬನ ಹಾಕಿದ್ದೀವಲ್ಲ, ಅದರ ಕೊನೆ ಕಂಬಕ್ಕೆ ಬಂದುಬಿಟ್ಟು ಇದನ್ನು ಲಾಕ್ ಮಾಡ್ಕೊತಿದ್ದೀನಿ. ಎಸ್, ಹೀಗೆ ಲಾಕ್ ಮಾಡ್ಕೊಂಡು ಆದಮೇಲೆ ಒಂದು 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕಿ ಮಧ್ಯಭಾಗದಲ್ಲಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಆವಾಗ ಲಾಕ್ ಸೆಕ್ಯೂರ್ ಆಗುತ್ತೆ. ನಂತರ ಎಕ್ಸ್ಟ್ರಾ ಥ್ರೆಡ್ಸ್ ಏನೋ ಜಾಸ್ತಿ ಅನಿಸಿದ್ರೆ ನೀವು ಅದನ್ನ ಕಟ್ ಕೂಡ ಮಾಡ್ಕೊಬೋದು. ಎಸ್ ನೋಡಿ, ಕಟ್ ಮಾಡಿಕೊಂಡು ಹಿಂದ್ಗಡೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹಿಂಭಾಗದಲ್ಲಿ ಅಟ್ಯಾಚ್ ಮಾಡಿಕೊಂಡ್ರೆ ಡಿಸೈನ್ ಬಂದುಬಿಟ್ಟು ನೀಟಾಗಿ ಬರುತ್ತೆ. ಫೈನಲಿ ಡಿಸೈನ್ ಈ ರೀತಿ ಬಂದಿದೆ. ನೀವು ಇದನ್ನು ಸ್ಯಾರಿ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡಬಲ್ ಕಲರ್ ಸ್ಯಾರಿ ಇದ್ದರೆ ಈ ಕಲರ್ ಡಿಸೈನಲ್ಲಿ ಆಗಿರ್ಬೋದು, ಬೇರೆ ಕಲರ್ಸ್ ಆಗಿದ್ದರೂ ಕೂಡ ಅಷ್ಟೇ, ಡಬಲ್ ಕಲರ್ ಇದ್ದಾಗ ಈ ಡಿಸೈನ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿಗೆ. ಇಷ್ಟು ಚೆನ್ನಾಗಿ ಬಂದಿದೆ. 2 ಸ್ಟೆಪ್ ಸಾಕಾಗುತ್ತೆ, ಬೇಗ ಮಾಡ್ಬೋದು. ಟೈಮ್ ಕೂಡ ಹೆಚ್ಚಿಗೆ ತೊಗೊಳೋದಿಲ್ಲ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.